ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ತೊಗೊಂಡಿರೋ ಕೆಲವು ಲೈವ್ ಟ್ರೇಡ್ಗಳನ್ನ ಡಿಸ್ಕಸ್ ಮಾಡೋಣ. ನಾನು ಈ ಟ್ರೇಡನ್ನು ಏನಕ್ಕೆ ತೊಗೊಂಡೆ, ಅದ್ರ ಹಿಂದಿರೋ ಲಾಜಿಕ್ ಏನು, ಹಾಗೆ ನಾನು ಟ್ರೇಡ್ ತೊಗೊಂಡೋದ್ಮೇಲೆ ಮಾರ್ಕೆಟು ಕಂಪ್ಲೀಟ್ಲಿ ನನ್ನ ಎಗೇನೆಸ್ಟ್ ಹೋಯಿತು. ನಾನು ಅಂದ್ಕೊಂಡಿರೋ ಥರ ಆಗಲಿಲ್ಲ. ಆಗ ನಾನು ಅಡ್ಜಸ್ಟ್ಮೆಂಟ್ ಮಾಡಬೇಕಾಯಿತು. ನಾನು ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಿದೆ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ನೋಡಿ, ಈ ವಿಡಿಯೋ ಬಂದುಬಿಟ್ಟು ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್ಗೋಸ್ಕರ ಮಾಡ್ತಾ ಇರೋದು. ಸೊ ಇದು ನನ್ನ ಟ್ರೇಡು, ನಾನು ಜಸ್ಟ್ ಶೇರ್ ಮಾಡ್ತಾ ಇದ್ದೀನಿ. ನೀವು ಇದೇ ಥರ ಟ್ರೇಡ್ ಮಾಡೋದಕ್ಕೆ ಹೋಗಬೇಡಿ, ಇದರಿಂದ ಲಾಸ್ ಆಗೋ ಚಾನ್ಸಸ್ಸು ಇರುತ್ತೆ. ಇವತ್ತು ಡೇಟ್ ಬಂದುಬಿಟ್ಟು ಫೆಬ್ರವರಿ 15 ಶನಿವಾರ. ಸೊ ನಾನು ಈ ಶನಿವಾರ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ 17ನೇ ತಾರೀಕು ಸೋಮವಾರ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ನಾನು ಕೆಲವು ಪೊಸಿಷನ್ಸ್ಗಳನ್ನ ಚೇಂಜ್ ಮಾಡಬೇಕಾಗುತ್ತೆ. ಲೈವ್ ಮಾರ್ಕೆಟಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಆಗುತ್ತೆ, ಹಾಗಾಗಿ ನಾನು ಸಾಟರ್ಡೇನೇ ಮಾಡ್ತಾ ಇದ್ದೀನಿ. ನೋಡಿ, ಈ ಟ್ರೇಡ್ಗಳು ನಾನು ಬೇರೆ ಬೇರೆ ಸಮಯದಲ್ಲಿ ತೊಗೊಂಡಿದ್ದೆ. ಅಂದರೆ ಇದು ಮಾರ್ಚ್, ನೋಡಿ ಕೆಲವು ಟ್ರೇಡ್ ಇದೆಯಲ್ಲ ಮಾರ್ಚ್ನವಿದ್ದಾವೆ, ಕೆಲವು ಫೆಬ್ರವರಿ ಇದ್ದಾವೆ. ಈ ಮಾರ್ಚ್ ಟ್ರೇಡ್ ಇದೆಯಲ್ಲ, ಇದು ನಾನು ಅರೌಂಡು 10 ಡೇಸ್ ಬ್ಯಾಕ್, 10 ಡೇಸ್ ಅಲ್ಲ 7-8 ಡೇಸ್ ಬ್ಯಾಕ್ ತೊಗೊಂಡಿದ್ದೆ. ಹಾಗೆ ಈ ಫೆಬ್ರವರಿ 20 ಇದಾವಲ್ಲ, ಇವನ್ನೆಲ್ಲವನ್ನು ನಾನು ಒಂದೇ ಸತಿ ತೊಗೊಂಡಿಲ್ಲ. ಅಡ್ಜಸ್ಟ್ಮೆಂಟಿಗೆ ತಕ್ಕ ಹಾಗೆ ಮಾರ್ಕೆಟ್ ಕಂಡೀಷನಿಗೆ ತಕ್ಕ ಹಾಗೆ ನಾನು ಕೆಲವು ಟ್ರೇಡ್ಗಳನ್ನ ತೊಗೊಂಡಿದ್ದೀನಿ. ನಾವು ಈ ವಿಡಿಯೋದಲ್ಲಿ ಈ 1 by 1 ನಾನು ಯಾವಾಗ ಏನು ಟ್ರೇಡ್ ತೊಗೊಂಡೆ, ಸೊ ಯಾಕೆ ತೊಗೊಂಡೆ, ಅದಕ್ಕೆ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಿದೆ ಅದನ್ನು ಡಿಸ್ಕಸ್ ಮಾಡೋಣ. ನನ್ನ ಮೊದಲನೇ ಟ್ರೇಡ್ ಬಂದುಬಿಟ್ಟು ರೇಷಿಯೋ ಸ್ಪ್ರೆಡ್. ಇದು ಮಾರ್ಚ್ ರೇಷಿಯೋ ಸ್ಪ್ರೆಡ್ ತೊಗೊಂಡಿದ್ದೆ, ಪುಟ್ ರೇಷಿಯೋ ಸ್ಪ್ರೆಡ್ ಕ್ರೆಡಿಟಿ ತೊಗೊಂಡಿದ್ದೆ. ಸೊ ನಾನು ಏನಕ್ಕೆ ತೊಗೊಂಡಿದ್ದೆ, ಲಾಜಿಕ್ ಏನಿತ್ತು ಅದನ್ನು ಚಾರ್ಟ್ ನೋಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ರೇಷಿಯೋ ಸ್ಪ್ರೆಡ್ದು ಪೇ ಆಫ್ ಡಯಾಗ್ರಾಮ್ ನೋಡ್ಬೇಡ. ನೋಡಿ, ಇಲ್ಲಿ ನಾನು ಅನಲೈಸ್ ಕ್ಲಿಕ್ ಮಾಡಿದರೆ ಇದರದ್ದು ಎಲ್ಲ ಟ್ರೇಡಿಂದು ಪೇ ಆಫ್ ಡಯಾಗ್ರಾಮ್ ಬಂದುಬಿಡುತ್ತೆ. ಸೊ ಸಮಥಿಂಗ್ ಲೈಕ್ ದಿಸ್. ಆದರೆ ನಮ್ಗೆ ಇದರಲ್ಲಿ ಬೇಕಾಗಿರೋದು ನನ್ನ ಮೊದಲನೇ ಟ್ರೇಡಿಂದ ಯಾವುದು, ರೇಷಿಯೋ ಸ್ಪ್ರೆಡ್ 23,000 ಪುಟ್ಟು. ಅದನ್ನು ಬೈ ಮಾಡಿದ್ದೆ. ಹಾಗೆ 22,500 ಪುಟ್ಟನ್ನು ಸೆಲ್ ಮಾಡಿದ್ದೆ. 1 ಲಾಟ್ ಬೈ ಮಾಡಿ 2 ಲಾಟ್ ಸೆಲ್ ಮಾಡಿದ್ದೆ. ಅಂದರೆ 1:2 ರೇಷಿಯೋ ಸ್ಪ್ರೆಡ್ನ ಮಾಡಿದ್ದೆ. ಈ ರೇಷಿಯೋ ಸ್ಪ್ರೆಡ್ ಬಂದುಬಿಟ್ಟು ಕ್ರೆಡಿಟ್ ರೇಷಿಯೋ ಸ್ಪ್ರೆಡ್. ನೋಡ್ಬೋದು, ಇಲ್ಲಿ ನಾನು ಕರ್ಸರ್ ಪ್ಲೇಸ್ ಮಾಡಿದ್ದೀನಲ್ಲ, ಬ್ರೌನ್ ಕಲರ್ ಅಲ್ಲಿ ನಂಬರ್ ಕಾಣ್ತಾ ಇದೆ ನೋಡಿ, 1538. ಅಂದರೆ ಮಾರ್ಕೆಟ್ ಎಷ್ಟೇ ಮೇಲ್ಗಡೆ ಹೋಗ್ಬಿಡಲಿ ನನಗೆ 1538 ರೂಪಾಯಿ ಬಂದೇ ಬರುತ್ತೆ ಒಂದು. ಹಾಗೆ ಮಾರ್ಕೆಟ್ ಎಲ್ಲಿವರೆಗೂ ನನಗೆ ಬಫರ್ ಇದೆ, 21,979 ತನಕ ನನಗೆ ಲಾಸ್ ಆಗಲ್ಲ. ಅಂದರೆ ಈ ಪಾಯಿಂಟ್ ಇದೆಯಲ್ಲ, ಇದು ತುಂಬಾ ಜಾಸ್ತಿ ಇದೆ. ಈ ಟ್ರೇಡ್ ಬಂದ್ಬಿಟ್ಟು ನಾನು ಮಾರ್ಕೆಟು 23,600 ಇರಬೇಕಾದ್ರೆ ತೊಗೊಂಡಿದ್ದೆ. ಅಪ್ರಾಕ್ಸಿಮೇಟ್ಲಿ 23,600 ಇರಬೇಕಾದ್ರೆ ತೊಗೊಂಡಿದ್ದೆ. ಸೊ ಇದರ ಉದ್ದೇಶ ಏನಂದರೆ, ಮಾರ್ಕೆಟ್ ಇಲ್ಲೇ ಇರಲಿ ಅಥವಾ ಸ್ಲೈಟ್ಲಿ ಮೇಲಕ್ಕೆ ಹೋಗಲಿ, ಎರಡರಲ್ಲೂ ನನಗೆ ಪ್ರಾಫಿಟ್ ಆಗ್ತಾಯಿತ್ತು. ಬಿಕಾಸ್ ನಾವು ಕ್ರೆಡಿಟಿಗೆ ರೇಷಿಯೋ ಸ್ಪ್ರೆಡ್ನ ಮಾಡಿದ್ದೀವಿ. ಒಂದು ನೋಡಿ, ಆವಾಗ IV ಜಾಸ್ತಿ ಇತ್ತು, 15 ಅರೌಂಡ್ ಇತ್ತು. ಓಕೆ, ಸೊ ಹಾಗಾಗಿ IVನೂ ಕಡಿಮೆ ಆಗೋದ್ರಿಂದನೂ ರೇಷಿಯೋ ಸ್ಪ್ರೆಡಲ್ಲಿ ಪ್ರಾಫಿಟ್ ಆಗುತ್ತೆ. ಹಾಗೆ ತೀಟಾ ಇದ್ದನೂ ನಮಗೆ ಪ್ರಾಫಿಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಾವು ಕ್ರೆಡಿಟಿಗೆ ಮಾಡಿದ್ದೀವಿ. ಸೊ ಯಾರಿಗಾರು ಕ್ರೆಡಿಟಿಗೆ ಅಂದರೆ ಏನೋ ಡೌಟು ಅಂದರೆ ನೋಡಿ, ಈ ಬೈ ಮಾಡೋದಕ್ಕೆ ನಾವು ಎಷ್ಟು ಕೊಟ್ಟಿರ್ತೀವಿ, ಉದಾಹರಣೆಗೆ ನಾನು 100 ರೂಪಾಯಿ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳೋಣ, ಉದಾಹರಣೆಗೆ ಹೇಳ್ತಾರೆ. ಈ 2 ಲಾಟ್ ಸೇಲ್ ಮಾಡಿದಾಗ ನಾನು 120 ರೂಪಾಯಿ ತೊಗೊಂಡೆ ಅಂದ್ಕೊಳ್ಳಿ. ಇವೆರಡರ ವ್ಯತ್ಯಾಸ ಏನಿದೆ, 20 ಪಾಯಿಂಟು ಸೆಲ್ಲಲ್ಲಿ ಜಾಸ್ತಿ ಇದೆ. ಅಂದರೆ ನನಗೆ 20 ಪಾಯಿಂಟು ಪಾಕೆಟಿಗೆ ಬರುತ್ತೆ. ಸೊ ನಾನು ಕ್ರೆಡಿಟಿಗೆ ಮಾಡಿರೋದ್ರಿಂದ ಏನಾಗುತ್ತೆ ಅಂದರೆ, ಮಾರ್ಕೆಟ್ ಇಲ್ಲೇ ಇರಲಿ ಅಥವಾ ಮೇಲೆ ಹೋಗಲಿ, ಆವಾಗ ನನಗೆ ಪ್ರಾಫಿಟ್ ಆಗೋದು. ಸೊ ನನಗೆ ಪ್ರಾಫಿಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಈ ಟ್ರೇಡಲ್ಲಿ ನೋಡಿ, ಇದಕ್ಕೆ 1.3 1.4 ಲ್ಯಾಕ್ಸ್ ಏನೋ ಇನ್ವೆಸ್ಟ್ಮೆಂಟ್ ಮಾಡಿದೆ. ಇದರಲ್ಲಿ ನನಗೇನು ಅಂದರೆ ಒಂದು 4,000 to 5,000 ಬಂದ್ರೂ ಸಾಕಾಯಿತು, 4,000 to 5,000. ಓಕೆ, ಸೊ 4,000 to 5,000 ಆಗಬೇಕು ಅಂದರೆ ಮಾರ್ಕೆಟ್ ಏನಾಗಬೇಕಾಯಿತು, ಮಾರ್ಕೆಟ್ ಬಂದುಬಿಟ್ಟು ಸೊ ಸ್ವಲ್ಪ ಮೇಲ್ಗಡೆ ಅಥವಾ ಅಲ್ಲೇ ಇದ್ದು IV ಡ್ರಾಪ್ ಆಗಿದ್ರೆ ನನಗೆ ಪ್ರಾಫಿಟ್ ಆಗೋದು ಅರೌಂಡ್ ಒಂದು 10 ರಿಂದ 12 ದಿನದಲ್ಲಿ ವಿತೌಟ್ ಮಚ್ ಆಫ್ ಎ ರಿಸ್ಕ್. ವಿತೌಟ್ ಮಚ್ ಆಫ್ ಎ ರಿಸ್ಕ್ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ನಾನು ಟ್ರೇಡ್ ತೊಗೊಂಡಾಗ 23,600 ಓಕೆ, ನನಗೆ ಇಲ್ಲೇ ಇದ್ದರೂ ಪ್ರಾಫಿಟ್ ಆಗುತ್ತೆ, ಮೇಲ್ಗಡೆ ಹೋದ್ರೂ ಪ್ರಾಫಿಟ್ ಆಗುತ್ತೆ. ಹಾಗೆ ಡೌನ್ ಸೈಡ್ ರಿಸ್ಕ್ ಎಲ್ಲಿದೆ ನನಗಿದೆ, 21,979 ಇದೆ. ಅಂದರೆ ಅಲ್ಲಿದ್ದ 1,500 ಪಾಯಿಂಟು ಕೆಳಗಡೆ ಇತ್ತು ನಂದು ಬ್ರೇಕ್ ಈವನ್. ಸೊ ನನಗೆ ಕಡಿಮೆ ರಿಸ್ಕಲ್ಲಿ 4,000 to 5,000 ರೂಪಾಯಿ ಪ್ರಾಫಿಟ್ ಆದರೆ ಐ ಆಮ್ ಓಕೆ ವಿತ್ ದಟ್. ಬಟ್ ನಾನು ಟ್ರೇಡ್ ತೊಗೊಂಡಾದ್ಮೇಲೆ ಮಾರ್ಕೆಟು ತುಂಬ ಫಾಲ್ ಆಯಿತು. ಲೆಟ್ ಮಿ ಶೋ ಯು. ಅದಾದ ನಂತರ ನಾನು ಅಡ್ಜಸ್ಟ್ಮೆಂಟ್ ಮಾಡಬೇಕಾಯಿತು. ನಾನು ಏನು ಅಡ್ಜಸ್ಟ್ಮೆಂಟ್ ಮಾಡಿದೆ, ಯಾಕೆ ಮಾಡಿದೆ ಅದನ್ನು ಡಿಸ್ಕಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಟ್ರೇಡ್ ತೊಗೊಂಡಿದ್ದು ಅಪ್ರಾಕ್ಸಿಮೇಟ್ಲಿ ಇಲ್ಲಿತ್ತು ನೋಡಿ, ಅಪ್ರಾಕ್ಸಿಮೇಟ್ಲಿ ಹೇಳ್ತೀನಿ, ಸಮ್ವೇರ್ ಅರೌಂಡ್ ಇಲ್ಲಿ 23,600 ಆಸ್ಪಾಸಲ್ಲಿ ತೊಗೊಂಡಿದ್ದೆ. ಓಕೆ, ಸೊ ನಾನು ಇಲ್ಲಿದ್ದ ಅಸಂಪ್ಷನ್ ಏನಿತ್ತು ಅಂದರೆ, ಇಲ್ಲೇ ಇರ್ಬೋದು ಇಲ್ಲ ಮೇಲ್ಗಡೆ ಹೋಗ್ಬೋದು. ಆದರೆ ಆಗಿದ್ದೇನು, ಅಲ್ಲಿದ್ದ ತುಂಬ ಕ್ಯಾಸ್ಕೇಡಿಂಗ್ ಆಗೋಯ್ತು. ಓಕೆ, ಸೊ ಇಲ್ಲಿ ನೋಡ್ಬೋದು, ಅಲ್ಲಿದ್ದ ನಾನು ತೊಗೊಂಡಾದ ನಂತರ ಫುಲ್ಲು ಕೆಳಗಡೆ ಬಂದಿದೆ. ಓಕೆ, ಆಲ್ಮೋಸ್ಟ್ 800 ಪಾಯಿಂಟ್ಸ್ ನೋಡಿ, ಫುಲ್ ಕೆಳಗಡೆ ಹೋಗಿದೆ. ಸೊ ಈ 800 ಪಾಯಿಂಟ್ಸ್ ಆದಾಗ ಏನಾಗುತ್ತೆ, ನಮ್ಮ ರೇಷಿಯೋ ಸ್ಪ್ರೆಡ್ ಕ್ರೆಡಿಟ್ ರೇಷಿಯೋ ಮಾಡಿದರೆ ಏನಾಗುತ್ತೆ, ಲಾಸ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಬರೇ ರೇಷಿಯೋ ಸ್ಪ್ರೆಡ್ನೇ ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ 1,900 ರೂಪೀಸ್ ಲಾಸ್ ತೋರಿಸ್ತದೆ. ಬಟ್ ನನಗೆ ಇನ್ಫ್ಯಾಕ್ಟ್ 7,500 ರೂಪಾಯಿ ಪ್ರಾಫಿಟ್ ಆಗ್ತಾ ಇದೆ.
ಈಗ ನಾನು ಈ ರೇಷಿಯೋ ಸ್ಪ್ರೆಡ್ನ ಹಂಗೆ ಇಟ್ಕೊಂಡಿದ್ರೆ 1900 ರೂಪಾಯಿ ಲಾಸ್ ಆಗೋದು ಅದು ಈಗ. ಆದರೆ ಈ ಫಾಲ್ ಆಗಿತ್ತಲ್ಲ, ಈ ಚಾರ್ಟಲ್ಲಿ ತೋರಿಸ್ತಾ ಇದ್ದೀನಿ, ಹ್ಯೂಜ್ ಫಾಲ್ ಆಗಿತ್ತಲ್ಲ, ಆವಾಗ ಎಷ್ಟಾಗಿರೋದು ಅಂದರೆ ಅದರಲ್ಲಿ ಒಂದು 4,000 ರಿಂದ 5,000 ರೂಪಾಯಿ ಲಾಸ್ ಆಗಿಬಿಟ್ಟಿರೋದು. ಓಕೆ, ಅದಾದ ನಂತರ ಸ್ವಲ್ಪ ರಿಕವರ್ ಆಗಿದೆಯಲ್ಲ, ಹಾಗಾಗಿ ಅದು ಕಡಿಮೆ ಆಗಿದೆ. ಅಂದರೆ ನಾನು ಸುಮ್ಮನೆ ಇದ್ದರೆ 5,000 ರೂಪಾಯಿ ಲಾಸ್ ನೋಡಬೇಕಾಗಿತ್ತು, ಹಾಗಾಗಿ ನಾನು ಅಡ್ಜಸ್ಟ್ಮೆಂಟು ಮಾಡಬೇಕಾಯ್ತು. ಈಗೇನು ಮಾರ್ಕೆಟು ಕೆಳಗಡೆ ಬಂದರೂ ಲಾಸ್ ಆಗ್ತಾ ಇದೆ ನೋಡಿ. ಇದು ಕ್ರೆಡಿಟ್ ತೊಗೊಂಡಿರೋದ್ರಿಂದ ಮಾರ್ಕೆಟ್ ಕೆಳಗಡೆ ಬಂದರೆ ಇಮಿಡಿಯೇಟಾಗಿ ಲಾಸ್ ಆಗುತ್ತೆ. ನಿಮ್ಗೆ ಅಂದ್ಕೋಬೋದು ಮ್ಯಾಕ್ಸಿಮಮ್ ಪ್ರಾಫಿಟ್ ಇಲ್ಲೇ ಅಲ್ಲ, ಅದು ಎಕ್ಸ್ಪೈರಿ ದಿನ ಈಗಲ್ಲ, ಹಾಗಾಗಿ ನಾನು ಅಡ್ಜಸ್ಟ್ಮೆಂಟ್ ಮಾಡಿದೆ. ಸೊ ಅಡ್ಜಸ್ಟ್ಮೆಂಟ್ ಏನು ಮಾಡಿದೆ ನೋಡಿ, ಸಮ್ವೇರ್ ಅರೌಂಡ್ ಇಲ್ಲಿತ್ತು, ಎಲ್ಲಿ 22,900 800 ಸಾರಿ 22,900 ಇರಬೇಕಾದಾಗ ನಾನೇನು ಮಾಡಿದೆ ಅಂದರೆ ಫೆಬ್ರವರಿ 20 ಎಕ್ಸ್ಪೈರಿ ಇರುತ್ತಲ್ಲ, ಅದರದ್ದು 23,800 ಕಾಲ್ಗಳನ್ನ ಶಾರ್ಟ್ ಮಾಡಿದೆ. ಅಂದರೆ 22,900 ನಡೀತಾ ಇದೆ ಮಾರ್ಕೆಟು, ನಾನು ಸೆಲ್ ಮಾಡಿರೋದು ಯಾವುದು 23,800, ಅಂದರೆ 900 ಪಾಯಿಂಟು ಅವೇ ಬಂದುಬಿಟ್ಟು ಇನ್ನೊಂದು 7-8 ದಿನದಲ್ಲಿ ಎಕ್ಸ್ಪೈರ್ ಆಗುತ್ತೆ. ಯಾವುದು ಈ ಫೆಬ್ರವರಿ 20. ಓಕೆ, ಆವಾಗ ನಾನು ಸೆಲ್ ಮಾಡಿದೆ. ಇಲ್ಲಿ ನೋಡ್ಬೋದು 300 ಕ್ವಾಂಟಿಟಿ ಸೆಲ್ ಮಾಡಿದ್ದೀನಿ. ಎಷ್ಟಕ್ಕೆ 24 ರೂಪಾಯಿಗೆ ಸೆಲ್ ಮಾಡಿದೆ. ಓಕೆ, ಈಗ ನೋಡಿ ಅದು ಎಷ್ಟಕ್ಕೆ ನಡೀತಾ ಇದೆ, 4 ರೂಪಾಯಿ 40 ಪೈಸೆ ನಡೀತಾ ಇದೆ. ಇದರಲ್ಲಿ ನನಗೆ 6,000 ರೂಪಾಯಿ ಪ್ರಾಫಿಟ್ ಆಯಿತು. ಓಕೆ, ಸೊ ಮಾರ್ಕೆಟು ನನಗೆ ರೇಷಿಯೋ ಸ್ಪ್ರೆಡಲ್ಲಿ ಲಾಸ್ ಆಗ್ತಾ ಇತ್ತಲ್ಲ, ಇದು ನನಗೆ ಕಾಂಪನ್ಸೇಟ್ ಮಾಡ್ತಾ ಇತ್ತು ಒಂದು. ಅದಾದ ನಂತರ ನೋಡಿ, ಅದಾದ ನಂತರ ನಾನು ಈ ಮಾರ್ಚ್ 20ಕ್ಕೆ ಕೆಲವು ರೇಷಿಯೋ ಸ್ಪ್ರೆಡ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡೆ, ಇದು ನಿನ್ನೆ ಆ್ಯಡ್ ಮಾಡಿದೆ. ಹಾಗೆ ಇವತ್ತು ಶುಕ್ರವಾರ ಕ್ಲೋಸ್ ಆಗೋದಕ್ಕಿಂತ ಮುಂಚೆ ನಾನು 20 ಫೆಬ್ರವರಿದು ಒಂದು ಲಾಟು ನಿಫ್ಟಿನ ಬೈ ಮಾಡಿದ್ದೀನಿ. ಇಫ್ ಇನ್ ಕೇಸ್ ಏನಾದ್ರು ಗ್ಯಾಪ್ ಅಪ್ ಆಗ್ಬಿಟ್ರೆ ಮಂಡೆ ನನಗೆ ಈ ಸೆಲ್ ಆಗಿದೆ ಅಲ್ಲ, ಸೊ ಅದರಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ಇದನ್ನು ಮಾಡಿದೆ. ಈಗ ಇವೆರಡನ್ನು ನಾನು ರೇಷಿಯೋ ಸ್ಪ್ರೆಡ್ಡು ಮತ್ತು ನೇಕೆಡ್ 20th ಫೆಬ್ರವರಿದು ಬೈ ಮಾಡಿದ್ದೀನಲ್ಲ, ಇದರಿಂದ ನನಗೆ ತೊಂದರೆ ಆಗ್ಬೋದಲ್ವಾ? ಹೆಂಗೆ ತೊಂದರೆ ಆಗುತ್ತೆ? ಮಾರ್ಕೆಟ್ ಕೆಳಗಡೆ ಹೋದರೆ ಇದಕ್ಕೆ ನಾನು ಕೊಡ್ತಿದ್ದೀನಲ್ಲ 40 ಪಾಯಿಂಟ್ಸ್, ಅದು ಹೋಗ್ಬಿಡುತ್ತಲ್ಲ. ಅದಕ್ಕೆ ಏನು ಮಾಡಿದೆ ಅಂದರೆ ಈ ರೇಷಿಯೋ ಸ್ಪ್ರೆಡ್ಡು ಮತ್ತು ಈ ಬೈ ಮಾಡ್ತಿದ್ದ ಹಾಗೆ ಇಲ್ಲಿ ನೋಡಿ, ಮಾರ್ಚ್ 24,000 ಕಾಲ್ನ ಸೆಲ್ ಮಾಡಿದೆ. ಇದು ಮೊನ್ನೆನೇ ಸೆಲ್ ಮಾಡಿದೆ, ಈ ರೇಷಿಯೋ ಸ್ಪ್ರೆಡ್ ಮಾಡಿದ್ನಲ್ಲ ಅದ್ರ ಜೊತೆನೆ ಇದನ್ನು ಸೆಲ್ ಮಾಡಿದೆ. ಸೊ ಈಗ ಪೇ ಆಫ್ ಡಯಾಗ್ರಾಮ್ ಯಾವ ಥರ ಕಾಣುತ್ತೆ ನೋಡಿ. ಸೊ ನಾನು 2 ಪೇ ಆಫ್ ಡಯಾಗ್ರಾಮ್ ತೋರಿಸ್ತೀನಿ, ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ನೋಡಿ, ಮೊದಲನೇ ರೇಷಿಯೋ ಸ್ಪ್ರೆಡ್ ಬಂದ್ಬಿಟ್ಟು ಈ ಥರ ಇದೆ, 23,000 ಪುಟ್ಟು, ಹಾಗೆ 22,500 ಪುಟ್ಟು, 1:2 ರೇಷಿಯೋದಲ್ಲಿ ಮಾಡಿದೆ. ಸೊ ಈಗ ಮಾರ್ಕೆಟ್ ಕೆಳಗಡೆ ಬಂತಲ್ಲ, ಸೊ ನಾನು ಆಲ್ರೆಡಿ ಹೇಳಿದೆ ಫೆಬ್ರವರಿಯು ಕೆಲವು ಟ್ರೇಡ್ ತೊಗೊಂಡಿದ್ದೆ. ಏನಕ್ಕೆ ಅಂದರೆ ಮಾರ್ಕೆಟು ತುಂಬ ದೂರ ಇತ್ತು. ಓಕೆ, ಇಲ್ಲಿದೆ ಮಾರ್ಕೆಟು, ನಾನು 22,800 ಸೆಲ್ ಮಾಡಿದ್ದೀನಿ. ಓಕೆ, 23,800 ನೋಡಿ. ಅದಾದ ನಂತರ 300 ಪಾಯಿಂಟ್ ಮೇಲ್ಗಡೆ ಬಂತಲ್ಲ, 300 ಪಾಯಿಂಟ್ ಮೇಲ್ಗಡೆ ಬಂದಾಗ ಏನಾಗಿತ್ತು ಗೊತ್ತಾ, ಈ ಟ್ರೇಡಲ್ಲಿ ಇದೆಯಲ್ಲ, ಇವು 24 ರೂಪಾಯಿ ಸೆಲ್ ಮಾಡಿದ್ದೀನಲ್ಲ, ಇವು 24ಕ್ಕೆ ಬರಲೇ ಇಲ್ಲ, ಬರೀ 18, 20 ಅಷ್ಟೇ ಲಾಸ್ಟ್. ಓಕೆ, ಇಫ್ ಇನ್ ಕೇಸ್ ನಾನು 24ಕ್ಕೆ ಬಂದಿದ್ರೆ ನಾನು ಇನ್ಸೈಡಲ್ಲಿ ಒಂದು ಕಾಲ್ನ ಬೈ ಮಾಡಿಬಿಡ್ತೇವೆ. ಉದಾಹರಣೆಗೆ 23,500 ಒಂದೆರಡು ಲಾಟು ಕಾಲ್ನ ಬೈ ಮಾಡಿಬಿಡ್ತಿದ್ದೆ. ಆವಾಗ ನೇಕೆಡ್ ಸೆಲ್ಲಿಂಗ್ ಏನಾಗೋದು, ರೇಷಿಯೋ ಸ್ಪ್ರೆಡಾಗಿ ಕನ್ವರ್ಟ್ ಆಗೋದು. ನೋಡಿ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಾವು ಯಾವ ಸ್ಟ್ರೈಕಲ್ಲಿ ಸೆಲ್ ಮಾಡ್ತಿದ್ದೀವಿ, ಎಷ್ಟು ದಿನ ಎಕ್ಸ್ಪೈರಿ ಇದೆ. ನೋಡಿ, ನಾನು ಇದನ್ನು ಸೆಲ್ ಮಾಡಿದ್ದು 900 ಪಾಯಿಂಟ್ ಅವೇ, ಇನ್ನೊಂದು 7 ದಿನ ಎಕ್ಸ್ಪೈರಿ ಇದೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಮೇಲ್ಗಡೆ ಬಂದರೆ IB ಡ್ರಾಪ್ ಆಗುತ್ತೆ. ಹಾಗೆ 23,820 ಫೆಬ್ರವರಿ ಇದೆಯಾ, ಇದರಲ್ಲಿ ಡೆಲ್ಟಾ ವ್ಯಾಲ್ಯೂ ಜಾಸ್ತಿ ಇರಲ್ಲ, ಹಾಗಾಗಿ ಗೇನ್ ಆಗಲ್ಲ. ಇಫ್ ಇನ್ ಕೇಸ್ ಗೇನ್ ಆಗೋಕ್ಕೆ ತುಂಬ ಜಾಸ್ತಿ ಆಗಿದ್ರೆ ನಾನು ಅದನ್ನು ರೇಷಿಯೋ ಸ್ಪ್ರೆಡ್ ಆಗಿ ಕನ್ವರ್ಟ್ ಮಾಡ್ಕೊತಾ ಇದ್ದೆ. ಸೊ ಈಗ 2 ಟ್ರೇಡ್ಗಳಾಗಿ ಸ್ಪ್ಲಿಟ್ ಆಗಿದೆ, ಒಂದು ಮಾರ್ಚ್ ಟ್ರೇಡು, ಇನ್ನೊಂದು ಫೆಬ್ರವರಿ 20 ಟ್ರೇಡ್. ಓಕೆ, ಸೊ ಈಗ ನೋಡಿ ಇದನ್ನು ಸಪ್ರೇಟ್ ಮಾಡ್ಕೊಳಕ್ಕೆ ಏನು ಮಾಡಿದ್ದೀನಿ, ಮಾರ್ಚಿಂದು 24,000 ಒಂದು ಕಾಲ್ನ ಸೆಲ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆಯಲ್ಲ, ಹಾಗಾಗಿ ಇದನ್ನು ಸೆಲ್ ಮಾಡಿದ್ದೀನಿ. ನೋಡಿ, ಇದನ್ನು ಸೆಲ್ ಮಾಡಿದ ನಂತರ ಈ ಟ್ರೇಡು ಯಾವ ಥರ ಕನ್ವರ್ಟ್ ಆಗಿದೆ ನೋಡಿ. ಆ್ಯಕ್ಚುಲಿ ಇನಿಷಿಯಲ್ ರೇಷಿಯೋ ಸ್ಪ್ರೆಡನ್ನು ಮಾರ್ಚಿಂದು ಈ ಥರ ಕನ್ವರ್ಟ್ ಮಾಡಿದ್ದೀನಿ. ಈಗ ಇದರಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 51,000 ಇದೆ. ಓಕೆ, ನನಗಿದು 51,000 ಬೇಕಿಲ್ಲ, ಏನಿಲ್ಲ. ಸೊ ಈ ಟ್ರೇಡಲ್ಲಿ ನನಗೆ ಲಾಸ್ ಆಗದೆ ಇರೋದೇ ದೊಡ್ಡದು. ಏನಕ್ಕೆ ಅಂದರೆ ನಾನು ಏನು ಮಾಡದೆ ಹೋಗಿದರೆ ಲಾಸ್ ಆಗಿರೋದು. ಈಗ ಈ ಟ್ರೇಡಲ್ಲಿ ನಾನೇನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ IB ಕಡಿಮೆ ಆದರೆ ನನಗೆ ಹೆಲ್ಪ್ ಆಗುತ್ತೆ. ಮಾರ್ಕೆಟ್ ಇಲ್ಲೇ ಒಂದು ಸ್ವಲ್ಪ ದಿನ ಇದ್ದರೆ IB ತೀಟಾ ಎರಡೂ ಸಿಗುತ್ತಲ್ಲ, ಆವಾಗ ನನಗೆ ಪ್ರಾಫಿಟ್ ಆಗುತ್ತೆ. ಸೊ ಈ ಆಪ್ಷನ್ ಗ್ರೀಕ್ಸಲ್ಲೂ ನೋಡ್ಬೋದು. ನೋಡಿ, ಇಲ್ಲೇನಿದೆ ವೇಗ
3000 ಸಮಥಿಂಗ್ ಇದೆ. ಓಕೆ, ತೀಟಾ ಬಂದು 600 ಇದೆ. ಸೊ 1-2 ಪಾಯಿಂಟ್ IV ಡ್ರಾಪ್ ಆದ್ರೂ ನನಗೆ ಇದರಲ್ಲಿ 4-5 ಸಾವಿರ ರೂಪಾಯಿ ಪ್ರಾಫಿಟ್ ಆಗುತ್ತೆ. ಸೊ ನಾನೊಂದು 5,000-7,000 ಬಂದ್ರೂ ಬುಕ್ ಮಾಡಿ ಕ್ಲೋಸ್ ಮಾಡ್ತೀನಿ. ಹಾಗೆ ನೋಡಿ, ಇದು ಫೆಬ್ರವರಿ ಇದೆಯಲ್ಲ, ಆ ಟ್ರೇಡ್ಗಳ್ನು ತೋರಿಸ್ಬಿಡ್ತೀನಿ. ಸೊ ನೋಡಿ, ಮಾರ್ಚಿಂದು ಈ ಥರ ಇದೆ. ನಾನು ಆಲ್ರೆಡಿ ನಿಮ್ಗೆ ಆಪ್ಸ್ಟ್ರಾದಲ್ಲಿ ತೋರಿಸಿದ್ನಲ್ಲ, ಸೇಮ್ ಇಲ್ಲಿ ನೋಡ್ಬೋದು 51,000 ಚಿಲ್ಲರೆ. ಇದರಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆ. ಇದರ ಪ್ರಾಬಿಲಿಟಿ ಆಫ್ ಸಕ್ಸಸ್ 72% ಅಂತ ತೋರಿಸ್ತಾ ಇದೆ ಸೆನ್ಸಿಬಲ್ನವರು. ಸೊ ಇದು ಮಾರ್ಚಿಂದ ಆಯಿತು. ಈಗ ಫೆಬ್ರವರಿ ಇದೆಯಲ್ಲ, ಫೆಬ್ರವರಿದು ಬಂದುಬಿಟ್ಟು ಈ ಥರ ಇದೆ ನೋಡಿ. ಇದರಲ್ಲಿ ಏನಂದರೆ ಮಾರ್ಕೆಟ್ ಏನಾದ್ರು ಕೆಳಗಡೆ ಹೋದರೆ ನನಗೀಗ 5,800 ರೂಪಾಯಿ ಪ್ರಾಫಿಟ್ ಆಗಿದೆಯಲ್ಲ, ಅದರಲ್ಲಿ 2,000 ರೂಪಾಯಿ ಬಿಟ್ಕೊಂಡು ಕೊಡಬೇಕಾಗುತ್ತೆ. ನಾನು ಕರ್ಸರ್ ಪ್ಲೇಸ್ ಮಾಡ್ತಾ ಇದ್ದೀನಿ, 3,700 ನನ್ನ ಮ್ಯಾಕ್ಸಿಮಮ್ ಪ್ರಾಫಿಟ್. ಅಂದರೆ ಈ ಟ್ರೇಡಲ್ಲಿ ನನಗೆ ಈಗ ಮಾರ್ಕೆಟ್ ಮೇಲ್ಗಡೆ ಹೋದರೆ ಹೆಲ್ಪ್ ಆಗುತ್ತೆ. ಹಾಗೆ ಇದರದ್ದು ಗ್ರೀಕ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಡೆಲ್ಟಾ ಏನಿದೆ ಪಾಸಿಟಿವ್ ಇದೆ, ಅಂದರೆ ಮಾರ್ಕೆಟ್ ಮೇಲೆ ಹೋಗಬೇಕು ಈ ಟ್ರೇಡಲ್ಲಿ ಪ್ರಾಫಿಟ್ ಆಗಬೇಕು ಅಂದರೆ. ಹಾಗೆ ನಮ್ಮ ಮಾರ್ಚಿನ್ ಟ್ರೇಡಲ್ಲಿ ಏನಾಗಬೇಕು, ನಮಗೆ ಮಾರ್ಕೆಟು ಕೆಳಗಡೆ ಹೋಗಬೇಕು. ಮಾರ್ಕೆಟ್ ಕೆಳಗಡೆ ಹೋದರೆ ಪ್ರಾಫಿಟ್ ಆಗುತ್ತೆ. ಯಾಕೆಂದರೆ ಇದ್ರ ನೋಡಿ, ಡೆಲ್ಟಾ ಏನಿದೆ -6 ಇದೆ. ಅಂದರೆ ಫೆಬ್ರವರಿ 20ರದು +6 ಇದೆ. ಹಾಗೆ ಮಾರ್ಚಿಂದೇನಿದೆ -6 ಇದೆ. ಸೊ ನೆಟ್ ಏನಾಗುತ್ತೆ 0. ಅಂದರೆ ಇದು ಒಳ್ಳೆ ಡೆಲ್ಟಾ ನ್ಯೂಟ್ರಲ್ ಸ್ಟ್ರಾಟಜಿ ಇದ್ದಾಗೆ. ಓಕೆ, ಮಾರ್ಚು ಮತ್ತು ಫೆಬ್ರವರಿದು ಮಿಕ್ಸ್ ಮಾಡಿದ್ದೀನಿ. ಆದರೆ ನಾನು ಹ್ಯಾಂಡ್ಲ್ ಮಾಡಬೇಕಾದ್ರೆ ಇದನ್ನೇ ಸಪ್ರೇಟಾಗಿ ಹ್ಯಾಂಡ್ಲ್ ಮಾಡ್ತೀನಿ, ಇದನ್ನೇ ಸಪ್ರೇಟಾಗಿ ಹ್ಯಾಂಡ್ಲ್ ಮಾಡ್ತೀನಿ. ಮಂಡೇ ಮೋಸ್ಟ್ ಪ್ರಾಬಲಿ ಮಾರ್ಕೆಟ್ ಮೇಲ್ಗಡೆ ಬರಲಿಲ್ಲ ಅಂದರೆ, ಇದು ಫೆಬ್ರವರಿ ಇದೆಯಲ್ಲ, ಇದನ್ನು ಕ್ಲೋಸ್ ಮಾಡಿ. ಫೆಬ್ರವರಿ 20ರದ್ದು ಇದೆಯಲ್ಲ, ಇದನ್ನು ಕ್ಲೋಸ್ ಮಾಡಿಬಿಟ್ಟು ಫೆಬ್ರವರಿ ಮಂತ್ಲಿ ಇದೆಯಲ್ಲ 27ನೇ ತಾರೀಕು ಎಕ್ಸ್ಪೈರ್ ಆಗುತ್ತಲ್ಲ, ಅದಕ್ಕೆ ಮೂವ್ ಮಾಡಿಬಿಡ್ತೀನಿ ಟ್ರೇಡ್ಗಳನ್ನ. ಓಕೆ, ಮೋಸ್ಟ್ ಲೈಕ್ಲಿ ರೇಷಿಯೋ ಸ್ಪ್ರೆಡಲ್ಲೇ ಮೂವ್ ಮಾಡೋಣ ಅಂತ ಇದ್ದೀನಿ. ಸೊ ವಿ ವಿಲ್ ಸಿ ವಾಟ್ ವಿಲ್ ಹ್ಯಾಪನ್ ಆನ್ ದ ಮಂಡೇ. ನಾನು ಈ ವಿಡಿಯೋದಲ್ಲಿ ನಾನು ಏನು ಟ್ರೇಡ್ ತೊಗೊಂಡಿದ್ದೆ, ಸೊ ಅದ್ರ ಹಿಂದಿರೋ ಲಾಜಿಕ್ ಏನು, ಹಾಗೆ ನಾವು ಏನು ಅಡ್ಜಸ್ಟ್ಮೆಂಟ್ ಮಾಡಿದ್ವಿ ಅಂತ ಡಿಸ್ಕಸ್ ಮಾಡಿದ್ವಿ. ನೋಡಿ, ನಾವು ಯಾವುದೇ ಅಡ್ಜಸ್ಟ್ಮೆಂಟ್ ಮಾಡಬೇಕಾದ್ರೆ ಯಾವ ಎಕ್ಸ್ಪೈರಿ ಚೂಸ್ ಮಾಡ್ತೀರಾ, ಯಾವ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡ್ತೀರಾ, ಎಷ್ಟು ಪ್ರೀಮಿಯಮ್ ಇರೋದು ಚೂಸ್ ಮಾಡ್ತೀರಾ, ಹಾಗೆ ಯಾವ ಥರ ಸ್ಟ್ರಾಟಜಿನ ಯೂಸ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ತೀರಾ, ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ರ್ಯಾಂಡಮ್ ಆಗಿ ಸೆಲ್ ಮಾಡಿಬಿಡೋದು, ಅಲ್ಲಿ ಬೈ ಮಾಡಿಬಿಡೋದು, ಆ ಥರ ಮಾಡಿದರೆ ವರ್ಕ್ ಆಗಲ್ಲ. ನೀವು ಸೆಲ್ ಮಾಡಬೇಕಾದ್ರೆ ಎಷ್ಟು ಡೆಲ್ಟಾ ಸೆಲ್ ಮಾಡ್ತೀರಾ, ಯಾವಾಗಿದೆ ಎಕ್ಸ್ಪೈರಿ, ಎಷ್ಟು ಪ್ರೀಮಿಯಮ್ ಸಿಗ್ತಾ ಇದೆ, ಸೊ ಅದು ನೀವು ಮಾಡಿದ ನಂತರ ಮಾರ್ಕೆಟ್ ನಿಮ್ಮ ಎಗನೆಸ್ಟ್ ಬಂದಾಗ ಏನಾಗ್ಬೋದು, ಎಷ್ಟು ಬಂದರೆ ಏನಾಗ್ಬೋದು, ಸೊ ಯಾವಾಗ ನಾವು ಕಟ್ ಮಾಡಬೇಕು, ಯಾವಾಗ ಹೋಲ್ಡ್ ಮಾಡಬೇಕು, ಯಾವಾಗ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಇವೆಲ್ಲವೂ ನಿಮಗೆ ಗೊತ್ತಿದ್ದಾಗಲೇ ನೀವು ಅಡ್ಜಸ್ಟ್ಮೆಂಟ್ ಮಾಡೋದು ಈಸಿ ಆಗುತ್ತೆ. ಸುಮ್ಮನೆ ರ್ಯಾಂಡಮ್ ಮಾಡಿ. ಸುಮ್ಮನೆ ರ್ಯಾಂಡಮ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇನ್ನೂ ಲಾಸ್ ಜಾಸ್ತಿ ಮಾಡ್ಕೊತಾರೆ. ಓಕೆ, ಹಾಗಾಗಿ ನೀವು ಇದನ್ನು ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್ಸಿಗೆ ತೊಗೊಳ್ಳಿ. ಸೊ ದಿಸ್ ಮೈಟ್ ಹೆಲ್ಪ್ ಯು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.